ಬಿಗ್ ಬಾಸ್ ಮುಗಿದು ವಾರ ಆಗಿದ್ರೂ ಕೂಡ ಬಿಗ್ ಬಾಸ್ನ ಕ್ರೇಜ್ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಗಿಲ್ಲಿ ನಟ ವಿನ್ ಆಗಿದ್ದು, ಗಿಲ್ಲಿ ನಟನನ್ನ ಎಲ್ಲಾ ಕಡೆ ಎಲ್ಲರೂ ಕೂಡ ಕರಿತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಇನ್ವೈಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರು ಹೋದ ಕಡೆಲೆಲ್ಲ ಅವರಿಗೆ ಒಂದು ಜೈಕಾರ ಬಹುಪರಕ್ ನಡೀತಾನೆ ಇದೆ. ಆದರೆ ಮತ್ತೊಂದು ಕಡೆ ರನ್ನರ್ ಅಪ್ ಆಗಿ ಮನೆಯಿಂದ ಹೊರಗಡೆ ಬಂದಂತಹ ಅಶ್ವಿನಿ ಗೌಡ ಅವರು ಎಲ್ಲೋ ಒಂದ್ ಕಡೆ ಅವರಿಗೆ ಸಮಾಧಾನ ಆಗೇ ಇಲ್ಲ ಇದುವರೆಗೂ ಅನ್ನೋ ರೀತಿಯಾಗಿ ಓಡಾಡ್ತಾ ಇದ್ದಾರೆ. ಯಾವುದೇ ಸಂದರ್ಶನಕ್ಕೆ ಹೋದ್ರೂ ಕೂಡ, ಎಲ್ಲೇ ಹೋದ್ರೂ ಕೂಡ ನಾನು ವಿನ್ ಆಗಬೇಕಿತ್ತು, ನನ್ನ ಬದಲಿಗೆ ಬೇರೆಯವ್ರು ವಿನ್ ಆಗಿದ್ದನ್ನ ನನ್ನ ಕೈ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ನನಗೆ ಓಟ್ ಜಾಸ್ತಿ ಬಂದಿರೋದು, ನಾನೇ ಗೆಲ್ಲಬೇಕಿತ್ತು, ಈ ಸರಿಯ ಕಪ್ಪನ್ನು ನಾನೇ ಮನೆಗೆ ತಗೊಂಡು ಬರಬೇಕಿತ್ತು ಅನ್ನೋಂತಹ ರೀತಿಯಲ್ಲಿ ಮಾತಾಡ್ತಾನೆ ಇದ್ದಾರೆ. ಸೊ ಈಗ ಈ ಕಾರಣಕ್ಕೋಸ್ಕರ ನನಗೆ ಬಿಗ್ ಬಾಸ್ ಇಲ್ಲಿ ಕಪ್ ಸಿಗಲಿಲ್ಲ ಅಂತ ಕೂಡ ಅಶ್ವಿನಿ ಗೌಡ ಅವರು ಒಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಅಶ್ವಿನಿ ಗೌಡ ಅವರು ಏನು ಹೇಳಿದ್ದಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಅಶ್ವಿನಿ ಗೌಡ ಅವರು ಯಾಕೆ ನನ್ನ ಕೈಗೆ ಬಿಗ್ ಬಾಸ್ ಕಪ್ ಸಿಕ್ಕಲಿಲ್ಲ ಅನ್ನುವಂತಹ ಒಂದು ಉತ್ತರವನ್ನು ಇದುವರೆಗೂ ಹುಡುಕ್ತಾನೆ ಇದ್ದಾರೆ. ಅವ್ರಿಗೆ ಏನೇನು ಮೈಂಡಿಗೆ ಬರ್ತಾ ಇದೆಯೋ ಅದನ್ನೆಲ್ಲ ಕೂಡ ಪ್ರತಿಯೊಂದು ಸಂದರ್ಶನಗಳಲ್ಲೂ ಕೂಡ ಮಾತಾಡ್ತಾನೆ ಇದ್ದಾರೆ, ಹೇಳ್ತಾನೆ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಹೆಣ್ಮಕ್ಳಿಗೂ ಕೂಡ ನಾನು ಏಕವಚನದಲ್ಲಿ ಮಾತಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆದರೆ ಅಲ್ಲಿಗೆ ಬಂದಂತಹ ಎಷ್ಟೋ ಸ್ಪರ್ಧಿಗಳು ಒಂದಿಷ್ಟು ಅಶ್ಲೀಲ ಪದಗಳನ್ನ ಬಳಕೆ ಮಾಡಿದ್ರು. ನಾನು ಯಾವುದನ್ನು ಕೂಡ ಮಾಡಿಲ್ಲ. ನನ್ನ ಉದ್ದೇಶ ಯಾರನ್ನೂ ಕೂಡ ಒಂದು ಏಕವಚನದಿಂದ ಮಾತಾಡಿಸಬಾರ್ದು ಅಂತಾನೆ ಇತ್ತು. ಸೊ ನಾನು ಅದಕ್ಕೋಸ್ಕರ ಸುಮ್ಮನೆ ಇದ್ದೆ. ನನ್ನನ್ನು ಯಾರಾದರೂ ಕೆಣಕಿದ್ರೆ ಅಷ್ಟೇ ನಾನು ಮಾತಾಡ್ತಾ ಇದ್ದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಟ್ರಿಗ್ಗರ್ ಮಾಡಿದರೆ ನಾನು ಅವರಿಗೆ ನನಗೆ ಒಂದು ಟ್ರಿಗರ್ ಮಾಡಿದ್ರು ಅಂತಂದರೆ ನಾನು ಅದನ್ನು 100 ಆಗೋ ತನಕ ನಾನು ಬಿಡೋದೇ ಇಲ್ಲ. ಅದನ್ನೆಲ್ಲ ಅವ್ರಿಗೆ ವಾಪಸ್ ಕೊಡ್ತೀನಿ. ಅಲ್ಲಿವರೆಗೂ ನನಗೆ ತಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಆ ಒಂದು ಹಣಾಹಣಿಯಲ್ಲಿ ಎಲ್ಲೋ ಒಂದು ಕಡೆ ನಾನು ಜೋರು ವಾಯ್ಸಲ್ಲಿ ಮಾತಾಡೋದು, ಏಕವಚನವನ್ನು ಬಳಸೋದು, ಕೆಲವೊಂದು ಪದ ಬಳಕೆಗಳನ್ನ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಚೈತ್ರಾ ಕುಂದಾಪುರ ಮತ್ತು ರಜತ್ ಅವರ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಶ್ವಿನಿ ಗೌಡ ಅವರು. ಚೈತ್ರಾ ಕುಂದಾಪುರ ಮತ್ತು ರಜತ್ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಿತ್ತು. ಆ್ಯಕ್ಚುಲಾಗಿ ಅವರು ಬಂದಿದ್ದು ಮಂಜಣ್ಣನ ಒಂದು ಬ್ಯಾಚುಲರ್ ಪಾರ್ಟಿ ಅಂತ ಹೇಳಿ 5 ಜನ ಕೂಡ ಒಳಗಡೆ ಬಂದಿದ್ರು. ಅದರಲ್ಲಿ ಮಂಜು ಮತ್ತು ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಹೊರಗಡೆ ಬರ್ತಾರೆ. ಚೈತ್ರಾ ಕುಂದಾಪುರ ಮತ್ತು ರಜತ್ ಅವರು ಮನೆ ಒಳಗಡೆನೆ ಉಳ್ಕೊಳ್ತಾರೆ. ಸೊ ಚೈತ್ರಾ ಕುಂದಾಪುರ ಮತ್ತು ರಜತ್ ಅವರ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚೈತ್ರಾ ಅವರು ನನ್ನ ಮೇಲೆ ಒಂದು ಟಾಸ್ಕನ್ನು ಆಡಬೇಕಾದ್ರೆ ದೈಹಿಕ ಹಲ್ಲೆಯನ್ನು ಮಾಡಿದರು. ಅದು ನನಗೆ ತುಂಬಾ ಬೇಜಾರಾಯಿತು. ಇನ್ನು ರಜತ್ ಅವರಂತೂ ಮಾತಲ್ಲೇ ಕೌಂಟರ್ ಕೊಟ್ಟು ಅವ್ರನ್ನ ಮೆಂಟಲಿ ಟಾರ್ಚರ್ ಮಾಡಿದರು, ಮಾನಸಿಕವಾಗಿ ನನ್ನನ್ನು ಹಲ್ಲೆ ಮಾಡಿದರು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು. ಈ ವೈಲ್ಡ್ ಕಾರ್ಡ್ ಮೂಲಕ ಬಂದವರು ಬಿಗ್ ಬಾಸ್ನ ಒಂದು ಮನೆಯ ಆಗು ಹೋಗುಗಳನ್ನ ನೋಡಿಕೊಂಡೇ ಮನೆ ಒಳಗಡೆ ಎಂಟ್ರಿಯನ್ನು ಕೊಟ್ಟಿರ್ತಾರೆ. ಸೊ ಅವರಿಗೆ ಯಾರ ಜೊತೆ ಹೇಗಿರಬೇಕು ಅನ್ನೋದು ಚೆನ್ನಾಗಿ ಕೂಡ ಗೊತ್ತಿರುತ್ತೆ. ಯಾರನ್ನು ಟ್ರಿಗರ್ ಮಾಡಿದರೆ ಉಳ್ಕೊಳ್ಬಹುದು ಅನ್ನೋದು ಆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಂತಹ ಚೈತ್ರ ಮತ್ತು ರಜತ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಪಾಡಿಗೆ ನಾನಿದ್ರೂ ಕೂಡ ಅವರ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರಕ್ಕೆ ನನಗೆ ಟ್ರಿಗರ್ನ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡಿದ್ದಾರೆ ಅಶ್ವಿನಿ ಗೌಡ. ಇನ್ನು ನನ್ನನ್ನು ಬೇಕಂತಲೇ ಟಾರ್ಗೆಟ್ ಮಾಡಿಕೊಂಡು ಕೆಲವರು ಅಲ್ಲಿ ಮನೆ ಒಳಗಡೆ ಬಂದಂತೇನೇ ಇತ್ತು. ಅದು ಕೂಡ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು. ನಾವೆಲ್ಲ ಬಿಗ್ ಬಾಸ್ ಮನೆಗೆ ಆಟ ಆಡೋದಕ್ಕೆ ಹೋಗಿದ್ವಿ, ಇನ್ನೂ ಕೆಲವರು ಆಟ ಆಡೋರನ್ನು ಹಾಳು ಮಾಡೋದಕ್ಕೆ ಬಂದಿದ್ರು ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವರು ಇಂಡೈರೆಕ್ಟಾಗಿ ಗಿಲ್ಲಿ ನಟನ ವಿರುದ್ಧನೇ ಮಾತಾಡಿದ್ದಾರೆ. ಸೊ ಆಟ ಆಡೋರನ್ನು ಹಾಳು ಮಾಡೋದೇ ಒಂದು ತಂತ್ರ ಅನ್ನೋದು ಕೂಡ ಗೊತ್ತಾಗಿದೆ ನಮಗೆ ತುಂಬ ಲೇಟಾಗಿ. ಅದೇ ಕಾರಣಕ್ಕೆ ಇವತ್ತು ನನ್ನ ಬಳಿ ಕಪ್ಪಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು. ಬೇರೆಯವರು ಟ್ರಿಗರ್ ಮಾಡಿದ್ದಕ್ಕೆ ನಾನು ಟ್ರಿಗರ್ ಆಗಿದ್ದೀನಿ, ಬೇರೆಯವರು ನನ್ನ ಹತ್ರ ಜಗಳ ಮಾಡೋಕ್ಕೆ ಬಂದಾಗಲೇ ನಾನು ಜಗಳ ಮಾಡಿದ್ದೀನಿ, ಬೇರೆಯವರು ಏಕವಚನದಲ್ಲಿ ಮಾತಾಡಿದ್ದಕ್ಕೋಸ್ಕರನೇ ನಾನು ಕೂಡ ಮಾತಾಡಿದ್ದೀನಿ ಅನ್ನೋದು ಅಶ್ವಿನಿ ಗೌಡ ಅವರ ಒಂದು ವಾದ ಆಗಿದೆ. ಬಿಗ್ ಬಾಸ್ ಮುಗಿದು ಇಷ್ಟು 1 ವಾರಗಳ ಕಳೆದಿದೆ. 1 ವಾರ ಆಗಿದ್ರೂ ಕೂಡ ಅಶ್ವಿನಿ ಗೌಡ ಅವರು ತಮ್ಮನ್ನು ಅವರು ರನ್ನರ್ ಅಪ್ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಳ್ಳೋದಕ್ಕೆ ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಇನ್ನು ಹೊರಗಡೆ ಬಂದ ಮೇಲಂತೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಡವ ಗೆಲ್ಲಬೇಕು, ನಿಜ ಬಡವನ ಗೆಟಪ್ಪಲ್ಲಿ ಯಾರು ವಿನ್ ಆಗಬಾರ್ದು ಅಂತ ಹೇಳಿ ಗಿಲ್ಲಿ ನಟನಿಗೆ ಟಾಂಗ್ ಕೊಟ್ಟಿದ್ರು. ಇದೇ ಟಾಂಗ್ಗೆ ಗಿಲ್ಲಿ ನಟ ಅವರು ಕೂಡ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ರು. ಶ್ರೀಮಂತರು ಕೂಡ ಬನಿಯನ್ನು ಹಾಕ್ತಾರೆ, ನಾನು ಎಲ್ಲೂ ಕೂಡ ಬಡವ ಅಂತ ಹೇಳ್ಕೊಂಡಿಲ್ಲ, ಮೇಡಮ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಡುವಂತಹ ಮೂಲಕ ಅಶ್ವಿನಿ ಗೌಡಗೆ ಟಾಂಗನ್ನು ಕೊಟ್ಟಿದ್ರು. ಇದೆಲ್ಲದನ್ನು ಪಕ್ಕಕ್ಕಿಟ್ಟರೆ ಮೊನ್ನೆ ಅಷ್ಟೇ ಒಂದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಹೊಸ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಹೋಗಿದ್ರು. ಅಲ್ಲಿ ಗಿಲ್ಲಿ ನಟ ಅವರು ಕೂಡ ಹೋಗಿದ್ರು, ಅಶ್ವಿನಿ ಗೌಡ ಅವರು ಕೂಡ ಹೋಗಿದ್ರು. ಆದರೆ ಇಬ್ಬರು ಕೂಡ ಮುಖಾಮುಖಿಯಾಗಿ ಭೇಟಿ ಆಗಲೇ ಇಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ನನ್ನ ಅತ್ತೆ ಮಗಳು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತಹ ಇಬ್ಬರು ಕೂಡ ಹೊರಗಡೆ ಬಂದ ಮೇಲೆ ಒಬ್ಬರು ಮುಖವನ್ನು ಒಬ್ಬರು ನೋಡಿಲ್ಲ, ಇದುವರೆಗೂ ಕೂಡ ಒಬ್ಬರು ಭೇಟಿ ಕೂಡ ಆಗೇ ಇಲ್ಲ. ಸೊ ಒಂದೇ ಶಾಪಿಗೆ ಉದ್ಘಾಟನೆ ಸಮಾರಂಭಕ್ಕೆ ಹೋಗಿದ್ದಾರೆ. ಬಟ್ ಮೊದಲು ಗಿಲ್ಲಿ ನಟ ಅವರು ಹೋಗಿ ವಾಪಸ್ ಬಂದಿದ್ರು. ಅದಾದ ನಂತರ ಅಶ್ವಿನಿ ಗೌಡ ಅವರು ಹೋಗಿದ್ರು ಶಾಪಿಗೆ.
ಶಾಪಿಗೆ ಹೋಗಿ ಅವರು ಮಾತಾಡಿಸ್ಕೊಂಡು ವಾಪಸ್ ಬಂದಿದ್ದಾರೆ. ಸೊ ಎಲ್ಲೂ ಕೂಡ ಇದುವರೆಗೂ ಇಬ್ಬರು ಕೂಡ ಮೀಟ್ ಆಗಿಲ್ಲ. ಸೊ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವರು ತಮ್ಮನ್ನು ತಾವು ರನ್ನರ್ ಅಪ್ ಸ್ಥಾನದಲ್ಲಿಟ್ಟು ನೋಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋಗೆ ಇಲ್ಲ ಅಂತ ಅನಿಸುತ್ತೆ. ಇಡೀ ಕರ್ನಾಟಕ ಜನತೆ, ಇಡೀ ದೇಶದ ಜನತೆ ಒಪ್ಕೊಂಡಿದ್ದಾರೆ. ಓಕೆ, ಗಿಲ್ಲಿ ನಟನೇ ವಿನ್ನರ್ ಆಗಬೇಕಿತ್ತು, ವಿನ್ ಆಗಿದ್ದಾನೆ ಅಂಥೇಳಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಆದರೆ ಅಶ್ವಿನಿ ಗೌಡ ಅವರು ಮಾತ್ರ ಅದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ.